ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಳಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಮಕರ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ಚೈತ್ರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಈ ಒಂದು ರಾಶಿಯ ಅಧಿಪತಿಯಾದಂತಹ ಶನೀಶ್ವರನು ತೃತೀಯದಲ್ಲಿ ವಿರಾಜಮಾನನಾಗಿದ್ದಾನೆ. ಮುಖ್ಯವಾಗಿ ಮಕರ ರಾಶಿಗೆ ಯಾವ ಸ್ಥಿತಿ ಇದೆ ಮತ್ತು ದ್ವಿತೀಯದಲ್ಲಿರುವ ರಾಹು ಕುಜ ಬುಧರಿಂದ ಮತ್ತು ಷಷ್ಠದಲ್ಲಿರುವ ಗುರು, ಅಷ್ಟಮದಲ್ಲಿರುವ ಕೇತು ಮತ್ತು ರಾಷ್ಟ್ರಾಧಿಪತಿಯ ಜೊತೆಗೆ ಶುಕ್ರ, ರವಿ, ಕುಜ, ಬುಧರ ಯುತಿ ಏನೆಲ್ಲ ಮತ್ತು ರವಿ ಉಚ್ಚ ಸ್ಥಾನಕ್ಕೆ ಬರುವುದರ ಪರಿಣಾಮ ಏನು ಇತ್ಯಾದಿಗಳನ್ನೆಲ್ಲವನ್ನು ನೋಡೋಣ. ಈ ಬಾರಿಯ ವಿಡಿಯೋದಲ್ಲಿ ಸ್ವಲ್ಪ ವಿಸ್ತೃತವಾದಂಥ ವಿಡಿಯೋ ಆಗಿದೆ. ಸಹನೆಯಿಂದ ಅಷ್ಟನ್ನು ಕೇಳಿ ಒಳ್ಳೆಯ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮುಖ್ಯವಾಗಿ ಈ ಒಂದು ಯಾವುದೇ ರಾಶಿಯಲ್ಲಿ ಹುಟ್ಟಿದರೂ ಕೂಡ 3 ರೀತಿಯ ಫಲಗಳು ಲಭ್ಯವಾಗ್ತವೆ. ಒಂದು ನೀಚ ಫಲ, ಮಧ್ಯಮ ಫಲ ಮತ್ತು ಉತ್ತಮ ಫಲ. ಯಾವ ಆಧಾರದ ಮೇಲೆ ಅಂತಂದರೆ ಅವರು ಹುಟ್ಟಿರುವ ಕುಟುಂಬ, ಅಲ್ಲಿ ಆರಾಧನೆಯ ಫಲ, ಪೂರ್ವಜನ್ಮದ ಪಾಪಾಂಶ ಪುಣ್ಯಾಂಶ ಮತ್ತು ಈ ಜನ್ಮದ ಪಾಪ ಪುಣ್ಯ ಕರ್ಮಗಳು, ಜೊತೆಗೆ ಈ ವ್ಯಕ್ತಿಯು ಈ ಸಮಯದಲ್ಲಿ ಈ ವಯಸ್ಸಿಗೆ ಯಾವುದನ್ನು ಅನುಭವಿಸುವ ಸಮಯ ಬಂದಿದೆ ಅದರ ಆಧಾರದ ಮೇಲೆ, ಪಾಪವನ್ನು ಪುಣ್ಯವನ್ನು ಅನ್ನುವುದರ ಆಧಾರದ ಮೇಲೆ ಈ ಫಲಗಳಲ್ಲಿ ವಿಭಾಗವಾಗುತ್ತೆ. ಹಾಗಾಗಿ ಒಂದೇ ರಾಶಿಯಲ್ಲಿ ಹುಟ್ಟಿದರೂ ಕೂಡ ಅನೇಕರಿಗೆ ಅನೇಕ ವಿಧವಾದ ಸಮಸ್ಯೆಗಳು, ನೀಚ ಫಲ, ಮಧ್ಯಮ ಫಲ, ಉತ್ತಮ ಫಲಗಳು. ಉದಾಹರಣೆಗೆ ಪೂರ್ವಜನ್ಮದ ಪಾಪ ಫಲ ಮತ್ತು ಈ ಜನ್ಮದ ಕುಟುಂಬದ ದೋಷಗಳನ್ನೂ ಕೂಡ ಹೊತ್ತೊಯ್ತಾ ಇರುವಂತಹ ಪಾಪ ಫಲವನ್ನೇ ಅನುಭವಿಸ್ತಾ ಇರುವಂತಹ ಸಮಯವೂ ಬಂದರೆ ಅವರಿಗೆ ಎಲ್ಲ ಗ್ರಹಗಳಿಂದ ಕೆಟ್ಟ ಫಲಗಳ ಅನುಭವಗಳು ಉಂಟಾಗುತ್ತೆ. ಅದೇ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಇನ್ನೊಬ್ಬರಿಗೆ ಪೂರ್ವಜನ್ಮದ ಪಾಪದ ಫಲವು ಮತ್ತು ಕುಟುಂಬದ ಈ ಪುಣ್ಯದ ಫಲವು ಅಥವಾ ಪೂರ್ವಜನ್ಮದ ಪುಣ್ಯದ ಫಲ ಅಥವಾ ಕುಟುಂಬದ ದೋಷವನ್ನು ಅನುಭವಿಸುವ ಸಮಯ ಒಂದೇ ಬಾರಿ ಬಂದಾಗ ಮಧ್ಯಮ ಫಲ ಸಿಗುತ್ತೆ. ಹಿಂದಿನ ಜನ್ಮದ ಪುಣ್ಯಫಲ ಮತ್ತು ಈ ಜನ್ಮದ ಪುಣ್ಯಫಲ ಮತ್ತು ಕರ್ಮಫಲಗಳು ಮತ್ತು ಈ ಒಂದು ಜನ್ಮದಲ್ಲಿಯ ಕುಟುಂಬದ ದೇವತಾ ಆರಾಧನೆ ಫಲ, ಕುಟುಂಬದ ಪುಣ್ಯ ಫಲಗಳು ಆ ವ್ಯಕ್ತಿಗೆ ಸಂಪೂರ್ಣ ಉತ್ತಮ ಫಲವನ್ನು ನೀಡ್ತವೆ. ಮಿತ್ರರೇ, ಹಾಗಿದ್ರೆ ಇದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಖಂಡಿತ ಆಗತ್ತೆ ಅನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ನಾನು ಹೇಳ್ತೇನೆ. 100 ಮಕ್ಕಳಿಗೆ ಪಾಠ ಮಾಡಿದ ಶಿಕ್ಷಕನಿಗೆ ಆಗುವ ಅನುಭವ ಒಂದೇ ಸಿಲೆಬಸ್ಸು, ಒಂದೇ ಶಿಕ್ಷಕ, ಮಕ್ಕಳಲ್ಲಿ ಮಾತ್ರ ಒಂದೊಂದು ವ್ಯಕ್ತಿಗೆ ತಕ್ಕಂತೆ ಬದಲಾವಣೆ ಮಾರ್ಕ್ಸಲ್ಲಿ. ವಿಷಯ ಒಂದೇ, ಹೇಳಿದ್ದು ಒಂದೇ ರೀತಿ, ಆದರೆ ಅವರು ಬರೆಯುವಾಗ ಅವರು ಸ್ವೀಕರಿಸಿ ಅರ್ಥೈಸಿಕೊಂಡು ಬರೆಯುವುದು ಭಿನ್ನ ಭಿನ್ನ ರೀತಿ. ಈ ರೀತಿಯಾಗಿ ಜಗತ್ತು ನಡೀತಾ ಇರುವುದರಿಂದ, ಉದಾಹರಣೆಗೆ ಈ ವಿಡಿಯೋವನ್ನು ಮಕರ ರಾಶಿಯನ್ನು ಒಂದು 10,000 ಜನ ನೋಡಿದ್ರೆ ಮನೋವೈಶಾಲ್ಯತೆಯಿಂದ ನಮಗಿದ್ರಿಂದ ಏನೋ ಒಳ್ಳೇದಾಗ್ತಾ ಇದೆ, ಮುಂದೆ ಒಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಮನೋವೈಶಾಲ್ಯತೆಯಿಂದ ಶೇರ್ ಮಾಡೋರು ಕೇವಲ 100 ಜನ ಸಿಗ್ಬೋದು. ಹಾಗಾಗಿ ಆ ಉತ್ತಮ ಫಲವನ್ನು ಪಡೆಯುವರ ಸಂಖ್ಯೆ ಯಾವತ್ತೂ ಕಡಿಮೆ ಇರ್ತದೆ. ಯಾಕೆಂದರೆ ಪೂರ್ವಜನ್ಮದ ಪುಣ್ಯಫಲ, ಈ ಜನ್ಮದ ಫಲ, ಈ ಜನ್ಮದ ಕುಟುಂಬದ ಪುಣ್ಯಫಲ ಎಲ್ಲವೂ ಸೇರಬೇಕು ಅಂತಂದರೆ ಮಹಾಯೋಗ ಇರಬೇಕು. ಅದನ್ನು ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಆ ಮನಸ್ಸನ್ನು ಮಾಡುವಂತಹ ಯೋಗವನ್ನು ಮನಸ್ಸು ಮತ್ತು ಬುದ್ಧಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಯೋಚನೆ ಮತ್ತು ನಿರ್ಧಾರಗಳು
ಆ ಮಟ್ಟದಲ್ಲಿ ಹೋದಾಗ ಖಂಡಿತವಾಗಿಯೂ ಆ ಒಂದು 10,000ದಲ್ಲಿರುವ 100 ಜನರ ಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡೆದು 10,000 ಜನರು ಕೂಡ ಅದೇ ಯೋಗವನ್ನು ಕೂಡ ಖಂಡಿತ ಪಡೆಯಲಿಕ್ಕಾಗತ್ತೆ. ಹಾಗಾಗಿ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡಿ ಆ ಮೂಲಕ ನಿಮ್ಮ ವಿಶಾಲ ಮನೋಭಾವನೆ ಮತ್ತು ಉತ್ತಮ ಸಂಸ್ಕಾರಕ್ಕೆ ನನ್ನ ಧನ್ಯವಾದಗಳು. ಹಾಗೆಯೇ ಈ ಒಂದು ರಾಶಿಯಿಂದ ನಾವು ನೋಡಿದಾಗ ರಾಶಿಯ ಅಧಿಪತಿ ಶನೇಶ್ವರನು ಕುಜನ ಜೊತೆಗೆ ಬೆರೀತಾ ಇರುವಂಥದ್ದು, ಚತುರ್ಥಾಧಿಪತಿಯ ಕುಜನ ಜೊತೆಗೆ ಬೆರೀತಾ ಇರುವಂಥದ್ದು, ಏಕಾದಶಾಧಿಪತಿಯ ಕುಜನ ಜೊತೆಗೆ ಬೆರೀತಾ ಇರುವಂಥದ್ದು ಅನೇಕರಿಗೆ ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ಮುಖ್ಯವಾಗಿ ಈ ಒಂದು ರಾಶಿಯಲ್ಲಿ ಸೂಚಿಸ್ತಾ ಇರುವಂಥ ಗ್ರಹಗಳು ಆ ಒಂದು ಇಲ್ಲಿ ಭೂಮಿ ಇದೆ ಅಂತಾದರೆ ಈ ಗ್ರಹಗಳು ಈ ಸ್ಥಿತಿಯಲ್ಲಿರುವಾಗ ಭೂಮಿ ಮೇಲಿರುವ ನಮಗೆ ಈ ರಾಶಿಯವರಿಗೆ ಯಾವ ರೀತಿಯಾದ ಫಲವನ್ನು ನೀಡಬಲ್ಲವು, ಯಾವ ಫಲವನ್ನು ಸೂಚಿಸ್ತಾ ಇವೆ, ಅವು ಏನನ್ನೂ ಮಾಡಲ್ಲ. ಅವು ನಮ್ಮ ಈ ಕರ್ಮವನ್ನು ಸೂಚಿಸುವಂತೆ ಅವು ತಮ್ಮ ಕೆಲಸವನ್ನು ತಾವು ತಮ್ಮ ಭ್ರಮಣೆಯನ್ನು ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಈ ರಾಶಿ ಅನ್ನುವಂಥದ್ದು ರಾಹುವಿನಿಂದ ಪೀಡಿತವಾಗಿರುವಂತಹ ಮೊದಲ ರಾಶಿ. ಕೇತುವಿನಿಂದ ಪೀಡಿತವಾದ ಶನೈಶ್ವರ, ರಾಹು ಕೇತುವಿ ಪೀಡಿತವಾದಂತಹ ಕಾಳಸರ್ಪ ಯೋಗದ ಒಂದು ಅವ್ಯವಸ್ಥೆ ಇಲ್ಲಿ ಕಂಡುಬರುತ್ತೆ ಅಥವಾ ಒಂದು ಸುವ್ಯವಸ್ಥೆ ಕಂಡುಬರುತ್ತೆ. ಇದು ಕೆಲವರಿಗೆ ಅವ್ಯವಸ್ಥೆ ಆಗಿ ಪರಿಣಮಿಸಿದರೆ ಕೆಲವರಿಗೆ ಒಂದು ಸುವ್ಯವಸ್ಥೆಯಾಗಿ ಪರಿಣಮಿಸುತ್ತೆ. ಉದಾಹರಣೆಗೆ ಯಾರಿಗೆ ಅಧ್ಯಾತ್ಮದ ರುಚಿ ಜಾಸ್ತಿ ಇದೆ, ನನ್ನನ್ನು ನಾನು ತಿಳ್ಕೊಳ್ಬೇಕು ಮತ್ತು ಮನುಷ್ಯನ ಹುಟ್ಟು ಯಾಕೆ ಇದ್ರ ಬಗ್ಗೆ ಎಲ್ಲ ಅತ್ಯಂತ ಅಧ್ಯಾತ್ಮ ಚಿಂತನೆ ಇರುವಂಥ ವ್ಯಕ್ತಿಗೆ ಈ ಕೇತುವಿನಿಂದ ಮತ್ತು ರಾಹುವಿನಿಂದ ಅತಿ ದೊಡ್ಡ ಕೊಡುಗೆ ಆ ಕಡೆಗೆ ಹೋಗುವಂತೆ ಮಾಡುವಂಥ ಅನಿವಾರ್ಯತೆಯನ್ನು ಸೃಷ್ಟಿಸ್ತಾ ಹೋಗುತ್ತೆ. ಹಾಗಾಗಿ ಯಾರಿಗೆ ಈ ಲೌಕಿಕ ಆಸೆ ಜಾಸ್ತಿ ಇದೆ ಅಲ್ಲಿ ಅತಿಯಾದ ಆಸೆ ಎಲ್ಲಿ ಬರ್ತದೆ, ಅದಕ್ಕೆ ತುಂಬ ಹೊಡೆತ ಕೊಡ್ತಕ್ಕಂಥದ್ದು ರಾಹು. ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿರ್ಧಾರವನ್ನು ಸಂಪೂರ್ಣವಾಗಿ ನಾಶ ಮಾಡೋದನ್ನು ವಿರುದ್ಧವಾಗಿ ಯಾವುದು ನಮ್ಮ ಲೌಕಿಕ ಜೀವನ ಉನ್ನತಿಗೆ ಯೋಗ್ಯವಾಗಿರುತ್ತೋ ಅಂಥ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಉಲ್ಟಾ ಮಾಡ್ತಕ್ಕಂಥದ್ದೇನಿದೆ ಇದು ರಾಹು. ಹಾಗಾಗಿ ಬೌದ್ಧಿಕ ಚಾಂಚಲ್ಯತೆಯನ್ನು ಉಂಟು ಮಾಡಿ ನಮ್ಮ ನಿರ್ಣಯ ಶಕ್ತಿಯ ಮೇಲೆ ಹೊಡೆತ ಕೊಡ್ತಾನೆ. ಅದರಿಂದಾಗ ನಿರ್ಣಯ ಶಕ್ತಿಯ ದೋಷದಿಂದ ಲೌಕಿಕವಾಗಿ ತೊಂದರೆ ಬರ್ತದೆ. ಹಾಗಾಗಿ ಇದು ಅರ್ಥೈಸಿಕೊಂಡಾಗ ಅಧ್ಯಾತ್ಮ ಚಿಂತನೆಯತ್ತ ನಿಸ್ವಾರ್ಥವಾಗಿ ವಿಶಾಲ ಮನೋಭಾವನೆಯಿಂದ ಇದ್ದಂಥ ವ್ಯಕ್ತಿಗಳಿಗೆ ಮತ್ತು ಸ್ವಾರ್ಥವಿಲ್ಲದೆ ಇರುವಾಗ ಇದು ನನಗೇ ಬೇಕು ಅನ್ನುವಂಥ ಸ್ವಾರ್ಥವಿಲ್ಲದೆ ಇರುವಾಗ ಆ ವ್ಯಕ್ತಿ ಸ್ವಾಭಾವಿಕವಾಗಿ ನೋಡಿ ಈ ರಾಹುವಿನಿಂದ ಕೋಪ, ಅತಿಯಾದ ದುಡುಕುವಿಕೆ ಮತ್ತು ಅತ್ಯಂತ ಚಾಂಚಲ್ಯತೆ ಇದೆಲ್ಲ ಯಾಕಾಗತ್ತೆ, ನಾನೇನೋ ಮಾಡ್ತಾ ಇದ್ದೆ, ನನಗೇನೋ ಬೇಕು ಅನ್ನೋ ತುಡಿತಾ ಇದೆಯಲ್ಲ ಅತಿಯಾಗಿ, ಅದು ಈ ರಾಹುವಿನಿಂದ ಮನಸ್ಸನ್ನು ಬುದ್ಧಿಯನ್ನು ವಿಚಲಿತ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಹಾಗಿದ್ರೆ ಇಂತಹ ಗ್ರಹಗತಿಗಳು ಬಂದಾಗ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗಿಯೂ ಸಾಧ್ಯ ಇದೆ. ಹಾಗಾಗಿ ಈ ರಾಹು ಕೇತುವಿನ ಇದು ಹೇಗಿರ್ತದೆ ಅಂತಂದರೆ ಇದು ಅತಿ ದೊಡ್ಡ ದೋಷ ಅಂತ ಕೇಳಿದ್ರೆ ಖಂಡಿತ ಅಲ್ಲ, ಇದು ಅತಿ ಸಣ್ಣ ದೋಷ. ಆದರೆ ಪರಿಣಾಮದಲ್ಲಿ ಅತಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೇಗೆ ಅಂತ ಕೇಳಿದ್ರೆ ಈ ಕಣ್ಣಿದೆ, ಸಣ್ಣದಿದೆ, ಆಕಾಶ ದೊಡ್ಡದಿದೆ, ಕೈ ಬೆರಳು ಆಕಾಶದಷ್ಟು ದೊಡ್ಡ ಇಲ್ಲವೇ ಇಲ್ಲ. ಆದರೆ ಇಲ್ಲಿ ಬಂದು ಹೀಗೆ ಹಿಡಿದ್ರೆ ಇಡೀ ಆಕಾಶವೇ ಕಾಣೋದಿಲ್ಲ, ಆಕಾಶವನ್ನು ಮುಚ್ಚುವಷ್ಟು ದೊಡ್ಡ ಬೆರಳಿದಲ್ಲ. ಹಾಗಾಗಿ ನಮಗೇನು ಕಾಣುತ್ತೆ, ರಾಹುವಿನಿಂದ ಮತ್ತು ಕೇತುವಿನಿಂದ ಉಂಟಾಗುವಂತಹ ಕೇತು ಪೀಡಿತ ಮತ್ತು ರಾಹು ಪೀಡಿತ ಗ್ರಹಗಳಿಂದ ಬರುವ ಯೋಗಗಳು ಹೀಗೆ ಆಚ್ಛಾದನೆಗೆ ಮುಚ್ಚಲ್ಪಡ್ತವೆ. ಹೀಗೆ ಮುಚ್ಚಲ್ಪಟ್ಟ ಕೈ ಸರಿಸೋದು ಹೇಗೆ ಅನ್ನೋದು ಮಾತ್ರ ನಮಗೆ ಗೊಂದಲಾತ್ಮಕವಾಗಿರುತ್ತೆ. ಆದ್ದರಿಂದ ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗುವುದು ಇದು ದೊಡ್ಡ ಸಮಸ್ಯೆ ಅಂತ ತಿಳಿದುಕೊಳ್ಳುವುದರಿಂದ. ಈ ರೀತಿಯಾಗಿ ತಿಳಿದುಕೊಳ್ಳುವ ಬದಲು ಪರಿಹಾರದ ಮಾರ್ಗ ಏನು ಅಂತ ನೋಡಿದ್ರೆ ಖಂಡಿತವಾಗಿ ಅತಿ ಸುಲಭವಾದ ಮಾರ್ಗವೇ ನಾಗಶಕ್ತಿ ವಿನಾಯಕನ ಆರಾಧನೆಯ ಮೂಲಕವಾಗಿ ಕೇತುವಿನಿಂದ ಉಂಟಾದ ಛಾಯೆ, ರಾಹುವಿನಿಂದ ಉಂಟಾದ ಛಾಯೆ ಸರಿಯತ್ತೆ. ಯಾವಾಗ ಅದು ಸರಿಯತ್ತೆ ಅದಕ್ಕೆ ಬೇಕಾಗಿರೋದು ಮಾನಸ ಪೂಜೆ. ಹೀಗಾಗಿ ನಾವು ಈಗಾಗಲೇ ಮಾನಸ ಪೂಜೆಯನ್ನು ಈ ವಿಡಿಯೋದ ಕೊನೆಯಲ್ಲೂ ಕೂಡ ಕೊಟ್ಟಿದ್ದೇವೆ. ಮಿತ್ರರೇ, ಈಗಾಗಲೇ ಅನೇಕರು ಈ ಮಾನಸ ಪೂಜೆಯನ್ನು 2 ತಿಂಗಳಿಂದ ಅಷ್ಟೇ ಕೊಡ್ತಾ ಇದ್ದೇವೆ. ಈಗಾಗಲೇ ಅನುಸರಿಸಿ ಅತ್ಯುತ್ತಮವಾದ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ತಮ್ಮ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ ಅನ್ನುವುದಾಗಿ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಸಮಸ್ಯೆಯು ಬಗೆಹರಿಯುವಂತೆ ಆಗಲಿ. ಅದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಮಿತ್ರರೇ. ಮಾಡುವ ಕ್ರಮ ಇತ್ಯಾದಿಗಳನ್ನೆಲ್ಲವನ್ನು ಹೇಳ್ತಾ ಹೋಗ್ತೇವೆ. ಹಾಗೆ ಮಾಡಿದಾಗ ನಿಮಗೆ ಅನೇಕರಿಗೆ ಆದಂಥ ಉತ್ತಮ ಫಲ ನಿಮಗೂ ಸಿಗಲಿ ಎನ್ನುವ ಆಶಯದೊಂದಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಮಿತ್ರರೇ, ಈ ರಾಹುವಿನ ಒಂದು ಪ್ರಾಬಲ್ಯತೆ ಯಾವಾಗ ಆಗತ್ತೆ ಅಂತಂದರೆ ನಮ್ಮ ಬೌದ್ಧಿಕ ಚಾಂಚಲ್ಯತೆ ಉಂಟಾಯಿತು, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಆಯಿತು, ರಾಹು ಪ್ರಭಾವವನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾನೆ. ಮತ್ತು ನಾವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಕೊನೆಗೆ ನಮ್ಮ ಫಲಿತಾಂಶದಲ್ಲಿ ನಮ್ಮ ವಿರುದ್ಧವಾಗ್ತಾ ಇದ್ದರೆ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗದೇ ಇರುವಂತಹ ಒಂದು ಜಾಲದಲ್ಲಿ ಬೀಳ್ತೇವೆ. ಅದಕ್ಕೆ ಮನಸ್ಸು
ಅತ್ಯಂತ ಚಂಚಲಾತ್ಮಕವಾಗಿ ಕೆಲಸ ಮಾಡಿ ಬೇಸರ, ದುಗುಡ, ಒತ್ತಡ ಇತ್ಯಾದಿಗಳಿಗೆ ಒಳಗಾಗ್ತಾ ಬರುತ್ತೆ. ಸುಖ ಮತ್ತು ದುಃಖಗಳನ್ನು ಅನುಭವಿಸುವುದು ಮನಸ್ಸೇ ಆಗಿದ್ದರಿಂದ ಈ ಮನಸ್ಸನ್ನು ಸಂಪೂರ್ಣವಾಗಿ ಶುದ್ಧ ಮಾಡುವ ನಿಟ್ಟಿನಲ್ಲಿ ಮಾನಸ ಪೂಜೆಯನ್ನು ಮಾಡಬಾರದು. ಕೈಲಾಸ ಪರ್ವತದ ಭಾರತದ ತಲೆಯ ಭಾಗದಲ್ಲಿ ಅಲ್ಲಿರುವಂತಹ ಶುದ್ಧವಾದ ನೀರಿನ ಯಾವ ಮನಸ್ಸಿಗೆ ಸಂಬಂಧಪಟ್ಟ ಸರೋವರ ವಿವೇಕ ಎನ್ನುವ ರಾಜಹಂಸಗಳಿವೆ. ಆ ರಾಜಹಂಸಗಳು ಹಂಸ ಕ್ಷೀರ ನ್ಯಾಯವನ್ನು ಮಾಡುವಂಥ ರಾಜಹಂಸಗಳು ತಪ್ಪು ಸರಿಯನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಭೇದಿಸಿಕೊಂಡು ಬರತಕ್ಕಂತಹ ವಿವೇಕ ಅದೇ ರಾಜಹಂಸ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟ ಮಾನಸ ಸರೋವರ, ಆ ಮನಸ್ಸಿಗೆ ಸಂಬಂಧಪಟ್ಟ ಸರೋವರ ಎಷ್ಟು ಮಳೆ ಬಂದರೂ ಕಲುಕಿದರೂ ಕೊಳಕಾಗದ ಶುದ್ಧವಾದ ಆ ನೀರು. ಹಾಗಾಗಿ ಯಾರು ಎಷ್ಟು ನಮ್ಮ ವಿರುದ್ಧದ ಮಾತಿನ ಮಳೆಗರೆದರೂ ಕೂಡ ಮನಸ್ಸು ಅಲುಗಾಡದ ಶುದ್ಧ ಮನಸ್ಥಿತಿ ಇದೆಯಲ್ಲ, ಅದೇ ಮಾನಸ ಸರೋವರ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟ ಪೂಜೆಯನ್ನು ಈ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿದಾಗ ಮನಸ್ಸಿನ ಶುದ್ಧತೆ ಬಂದಾಗ ಕೇತು ದೋಷ, ರಾಹು ದೋಷಗಳು ಸ್ವಾಭಾವಿಕವಾಗಿ ಗೊತ್ತಿಲ್ಲದೆ ದೂರ ಸರಿತವೆ. ನಮ್ಮ ಯೋಗಗಳು ನಮಗೆ ಕೈಗೆ ಲಭ್ಯವಾಗುವಂತೆ ಮಾಡ್ತವೆ. ಹಾಗಾಗಿ ಎಲ್ಲ ದೇವತಾ ಆರಾಧನೆ, ಉದಾಹರಣೆಗೆ ಕುಜ ದುರ್ಗೆ ಆರಾಧನೆ, ಬುಧ ಆಂಜನೇಯನ ಆರಾಧನೆ, ರವಿ ಈಶ್ವರ ಆರಾಧನೆ, ಎಲ್ಲ ದೇವರನ್ನ ಆರಾಧನೆ ಮಾಡಿ, ಆದರೆ ಗಣಪತಿ ಪೂಜೆ ಮಾಡಿದ್ರೆ ಏನೂ ಇಲ್ಲ ಅಂತ ಈ ರೀತಿಯಾಗಿ ಬಂದಿದ್ದು. ಯಾಕೆ ಅಂದರೆ ಇದೇ ರಾಹು ಕೇತು ದೋಷ. ಅದರಲ್ಲೂ ಯಾವ ಗಣಪತಿ ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಯಾವುದೇ ದೇವತಾ ಆರಾಧನೆಯು ಸಂಪೂರ್ಣ ಫಲ ಕೊಡ್ತದೆ. ನಿಮ್ಮ ಎಲ್ಲ ಗ್ರಹ ಸ್ಥಿತಿಯ ಯೋಗಗಳು ನಿಮಗೆ ಕೈಗೂಡ್ತವೆ ಎನ್ನುವುದಾಗಿ ಇದರ ಅರ್ಥ. ಆದ್ದರಿಂದಾಗಿ ನಮ್ಮಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿಯೇ ಮುಂದೆ ಹೋಗುವಂಥದ್ದು. ಅದಕ್ಕೂ ಮುಂಚಿತವಾಗಿ ತಾಯಿ ತಂದೆ ನಮಸ್ಕಾರ, ಗುರುವಿನ ಪ್ರಾರ್ಥನೆ, ಗಣಪತಿಯ ಪೂಜೆಯನ್ನು ಮಾಡಿ ಕುಲದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಯುದ್ಧದ ಸನ್ನಿವೇಶ ಇಡೀ ಜಾಗತಿಕ ಮಟ್ಟದಲ್ಲಿ ಬಂದಿದೆ ನೋಡಿ. ಈ ರಾಹು ಕುಜ ಇಲ್ಲಿ ಸೇರಿರುವುದರಿಂದ ಅತಿಯಾದ ದೊಡ್ಡ ಒಂದು ವಿಪ್ಲವ ಉಂಟಾಗಿಬಿಟ್ಟಿದೆ. ಆದ್ದರಿಂದಾಗಿ ಆ ದೋಷವು ಪ್ರತಿಯೊಬ್ಬನ ವಿಷಯದಲ್ಲೂ ಕೂಡ, ಅದರಲ್ಲೂ ಮಕರ ರಾಶಿಯವರಿಗೆ ಅತಿ ಹೆಚ್ಚಿನ ಪರಿಣಾಮ ಕಂಡು ಬರ್ತಾ ಇದೆ. ಆದರೆ ಆ ಪರಿಣಾಮದಿಂದ ದೂರ ಆಗೋದಕ್ಕೆ ಕಷ್ಟ ಏನಲ್ಲ. ನಾಗಶಕ್ತಿ ವಿನಾಯಕನಲ್ಲಿ ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ನೀವು ಮಾನಸ ಪೂಜೆಯನ್ನು ಪ್ರಾರಂಭ ಮಾಡಿ. ಆ ಮಾನಸ ಪೂಜೆಯನ್ನು ಮಾಡುವುದರಿಂದಲೇ ನಿಮ್ಮ ಮನಸ್ಸಿನಲ್ಲಿರುವ ಕ್ಲೇಶಗಳು ದೂರವಾಗಿ, ಸ್ವಾಭಾವಿಕವಾಗಿ ಬೌದ್ಧಿಕ ಕ್ಲೇಶಗಳು ಕೂಡ ದೂರವಾಗಿ ನಿಧಾನಗತಿಯಲ್ಲಿ ನಿಮ್ಮ ನಿರ್ಣಯಗಳು ನಿಮಗೆ ಸಹಕಾರವಾಗುವಂತಹ ಘಟನೆಗಳು ಘಟಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಅಂತಹ ಉತ್ತಮ ಜೀವನದ ಘಟನೆಗಳಿಗಾಗಿ ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡ್ತಾ ಬನ್ನಿ. ರಾಹು ಮತ್ತು ಕುಜ, ಏಕಾದಶಾಧಿಪತಿಯಾದ ಕುಜ ರಾಹುವಿನ ಜೊತೆ ಇದರಿಂದ ಲಾಭಾಂಶವೆಲ್ಲವೂ ಬಂಗಾರ ಕಳ್ಳತನ ಆಗ್ತಕ್ಕಂತಹ ಸಾಧ್ಯತೆಗಳು, ಭೂ ವ್ಯವಹಾರಗಳಲ್ಲಿ ಹಿನ್ನಡೆ ಆಗುವಂಥ ಯೋಗಗಳು ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇಂತಹ ಕುಟುಂಬದ ಕ್ಷೇತ್ರದಲ್ಲಿ ಕುಳಿತಂತಹ ರಾಹು ಮಿತ್ರ ಕ್ಷೇತ್ರದಿಂದ ನ್ಯಾಯ ಅಪವಾದಗಳು, ಮಿತ್ರ ಕ್ಷೇತ್ರದಿಂದಲೇ ಮೋಸ, ಕುಟುಂಬ ಕ್ಷೇತ್ರದವರ ಗೊಂದಲ, ಅಪವಾದಗಳು, ಈ ರೀತಿಯಾಗಿ ಅನೇಕ ವಿಧವಾಗಿ ಒಂದೊಂದು ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಅನುಭವಿಸುವ ಯೋಗ ಈಗ ಅತ್ಯಂತ ಪ್ರಬಲವಾಗಿ ಬಂದಂಥ ಸಂದರ್ಭ ರಾಹುವಿನ ಅತಿ ಪ್ರಭಾವದಿಂದ. ಹಾಗಾಗಿ ಈ ರಾಹುವಿನ ಒಂದು ದೋಷವನ್ನು ನಿವಾರಣೆ ಮಾಡಿಕೊಂಡರೆ ದ್ವಿತೀಯ ಕುಜ ಮತ್ತು ದ್ವಿತೀಯ ಬುಧನ ಫಲ ಸಿಗ್ತದೆ. ಅಂದರೆ ಕುಟುಂಬದಿಂದಲೇ ಸಹಕಾರ. ನೋಡಿ, ಇದೇ ಮಕರ ರಾಶಿಯವರಿಗೆ ಕೆಲವರು ಕೌಟುಂಬಿಕರು ಮತ್ತು ಮಿತ್ರ ಕ್ಷೇತ್ರದವರು ತುಂಬ ಸಹಾಯ ಮಾಡ್ತಾ ಇದ್ದವರಿದ್ದಾರೆ. ಅದೇ ಇನ್ನೂ ಕೆಲವರಿಗೆ ಖಂಡಿತವಾಗಿಯೂ ತುಂಬ ತೊಂದರೆ ಕೊಡ್ತಾ ಇದ್ದವರಿದ್ದಾರೆ. ಈ ಎರಡೂ ನಡೆಯುವುದು ಈ ಒಂದು ರಾಹುವಿನ ದೋಷ ಯಾರಿಗೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಅವರಿಗೆ ಕುಟುಂಬ ಕ್ಷೇತ್ರದಲ್ಲಿ ಕುಜ ಬುಧರು ಕೂಡ ದುರ್ಬಲರಾಗಿ ತೊಂದರೆದಾಯಕವಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಹುವಿನ ಪ್ರಭಾವ ಇಲ್ಲದೇ ಇದ್ದವರಿಗೆ ಅತ್ಯುತ್ತಮವಾದ ಭಾಗ್ಯಾಧಿಪತಿಯಾದ ಬುಧನ ಫಲವನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಚತುರ್ಥ ಮತ್ತು ಏಕಾದಶಾಧಿಪತಿಯಾದ ಕುಜನ ಫಲ, ಉತ್ತಮ ಮನೆ ಕಟ್ಟುವಂಥ ವ್ಯವಸ್ಥೆ ಇತ್ಯಾದಿಗಳನ್ನು ಕೂಡ ಕೊಡ್ತಾರೆ. ಹಾಗಾಗಿ ರಾಹುವಿನ ದುಷ್ಫಲದಿಂದ ನಿವಾರಣೆ ಆದಾಗ ಈ ಗ್ರಹಗಳು ಆ ವ್ಯಕ್ತಿಗಳಿಗೆ ಅತ್ಯುತ್ತಮ ಫಲವನ್ನು ನೀಡುತ್ತವೆ. ಹಾಗಾಗಿ ಈ ಗಣಪತಿಯ ಆರಾಧನೆ ಸ್ವಾಭಾವಿಕವಾಗಿಯೇ ಈ ಒಂದು ಕುಜ ಮತ್ತು ಬುಧನಿಂದ ಉತ್ತಮ ಫಲವನ್ನು ನೀಡುತ್ತೆ. ಹಣಕಾಸಿನ ಕ್ಷೇತ್ರವಾದ ಇಲ್ಲಿ ಅನೇಕರು ಸಾಲಬಾಧೆಗೆ ಒಳಗಾಗಿರ್ತಾರೆ. ಮಕರ ರಾಶಿಯವರು ಅತಿಯಾದ ಸಾಲಬಾಧೆಗೆ ಒಳಗಾಗಿರುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಎಲ್ಲಿ ರಾಹು ಪ್ರಭಾವ ಹೆಚ್ಚಿದೆಯೋ ಅದು ಅತ್ಯಂತ ಪೀಡಿತವಾದಂತಹ ಒಂದು ಸಾಲಬಾಧೆ. ತುಂಬ ದಿನ ನಿಮ್ಮ ಮನೆಗೆ ಬಂದು ಬಾಗಿಲಲ್ಲಿ ಕೂತ್ಕೊಳ್ತೇನೆ ಅನ್ನುವಷ್ಟು ಬಾಧೆಯನ್ನು ಈ ಒಂದು ರಾಹು ಪ್ರಭಾವವುಳ್ಳವರಿಗೆ ಉಂಟಾಗುತ್ತೆ. ಮತ್ತೆ ಈ ತೃತೀಯಕ್ಕೆ ಪ್ರವೇಶ ಮಾಡುವಂತಹ ಕುಜ ಬುಧರು ದ್ವಿತೀಯಾಧಿಪತಿ ಜೊತೆಗೆ ಸೇರುವುದರಿಂದಲೂ ಉತ್ತಮವಾದಂತಹ ಹಣಕಾಸಿನ ವ್ಯವಸ್ಥೆ ಉಂಟಾಗುವ ಎಲ್ಲ ಲಕ್ಷಣಗಳಿದೆ.
ಅದರಲ್ಲಿ ಏಕಾದಶಾಧಿಪತಿಯಾದಂತಹ ಕುಜನು, ದ್ವಿತೀಯಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯಾದ ಶನೇಶ್ವರನ ಜೊತೆಗೆ ಸೇರುವುದರಿಂದ ಕೆಲವರಿಗೆ ರಾಹು ಪ್ರಭಾವ ಇದ್ದವರಿಗೆ ಶಸ್ತ್ರಚಿಕಿತ್ಸಾ ಯೋಗಗಳು, ಅನೇಕ ರಕ್ತಪಾತ ಯೋಗಗಳು ಕೂಡ ಕಂಡು ಬರ್ತವೆ. ಆದ್ದರಿಂದಾಗಿ ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಕ್ಯಾಲ್ಸಿಯಂ, ಸೋಡಿಯಂ ಕಡಿಮೆ ಆಗುವಂಥ ಲಕ್ಷಣಗಳು ಕೂಡ ಕೆಲವರಿಗೆ ಬರ್ತದೆ. ಇದಕ್ಕಾಗಿ ವೈದ್ಯರ ಸಂಪರ್ಕದ ಜೊತೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಬೇಗ ನಿಮ್ಮನ್ನು ಚೇತರಿಕೆಗೆ ತೆಗೆದುಕೊಂಡು ಬರುತ್ತೆ. ಇನ್ನು ರವಿ ಶುಕ್ರರು ಉಚ್ಚ ಸ್ಥಾನದಲ್ಲಿದ್ದು ದಶಮದಲ್ಲಿದ್ದರಿಂದ ರಾಶಿ ಅಧಿಪತಿಯ ಮಿತ್ರನ ಜೊತೆಗೆ ಇರುವುದರಿಂದ ಉದ್ಯೋಗದಲ್ಲಿ ಅತ್ಯುನ್ನತ ಪದವಿಯನ್ನು ಗ್ರಹಿಸುವಂತಹ ಮತ್ತು ಯಾವುದಾದ್ರೂ ಸ್ವಂತ ಮಾಡ್ತಾ ಇದ್ರೆ ಅದರಲ್ಲಿ ಅತ್ಯುನ್ನತವಾದ ಲಾಭವನ್ನು ಪಡೆಯುವಂಥ ಮಹಾಯೋಗ ಕೂಡ ಇದೆ. ಇಂಥ ಯೋಗವನ್ನು ಪಡೆಯುವಾಗ ಈ ರವಿಯು ಕೂಡ ಉಚ್ಚ ಸ್ಥಾನಕ್ಕೆ ಹೋಗಿ ಶುಕ್ರನು ಕೂಡ ಚತುರ್ಥಕ್ಕೆ ಪ್ರವೇಶ ಮಾಡ್ತಾ ಇರುವುದರಿಂದ ಪಂಚಮಾಧಿಪತಿಯಾದ ಶುಕ್ರನ ಒಂದು ವ್ಯವಸ್ಥೆಯಿಂದಾಗಿ ನಿಮ್ಮ ಜ್ಞಾನವು ಅತ್ಯಂತ ನಿಮ್ಮ ಪಿತೃವರ್ಗದ ಆಶೀರ್ವಾದವನ್ನು, ಪಿತೃ ಆಸ್ತಿ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಹಾಗೂ ಉತ್ತಮವಾದ ಫಲವನ್ನು ಪಿತೃವರ್ಗದ ಆಶೀರ್ವಾದದ ಮೂಲಕ ಯಾವುದೋ ಸರ್ಕಾರಿ ನೌಕರಿ ಇತ್ಯಾದಿಗಳಲ್ಲಿ ಸುಲಭವಾದ ಮಾರ್ಗ ಸಿಗುವುದಕ್ಕೆ ಸಾಧ್ಯ ಇದೆ. ಆದರೆ ಇದು ಕೇತುಗ್ರಸ್ತವಾದ ರವಿಶುಕ್ರಾಗಿ ರಾಹು ಪೀಡಿತವಾದ ರಾಶಿಯಾಗಿದ್ದರಿಂದ ಇಲ್ಲಿ ಬಹಳ ಎಚ್ಚರಿಕೆ ಬೇಕು. ನಾಗಶಕ್ತಿ ವಿನಾಯಕನಿಗೆ ಶರಣಾಗಿ ಖಂಡಿತವಾಗಿಯೂ ನಿಮ್ಮ ಕೆಲಸ ಆಗುವಷ್ಟು ನಿಮ್ಮ ಶ್ರದ್ಧಾ ಭಕ್ತಿಗೆ ಅನುಸರಿಸಿ ಅದು ಕೆಲಸ ಮಾಡುತ್ತೆ. ಇನ್ನು ಮಕರ ರಾಶಿಯಿಂದ ಷಷ್ಠದಲ್ಲಿ ಗುರು ಇದ್ದು ಆ ಷಷ್ಠಾಧಿಪತಿಯು ತೃತೀಯದಲ್ಲಿ ಬುಧ ಗುರು ಪರಿವರ್ತನಾ ಯೋಗದೊಂದಿಗೆ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಶತ್ರು ಕ್ಷೇತ್ರದಲ್ಲಿ ಗುರು ನಿಂತಿರೋದ್ರಿಂದ ನಿಮ್ಮ ಶತ್ರು ನಿವಾರಣೆ ಆಗಿ ನಿಮ್ಮ ಜ್ಞಾನವು ಉತ್ತಮ ರೀತಿಯಲ್ಲಿ, ನಿಮ್ಮ ಮಾತುಗಳು ಉತ್ತಮ ಸಂಸ್ಕಾರಯುಕ್ತವಾದ ಮಾತುಗಳಾದರೆ ಶತ್ರು ನಿವಾರಣೆ, ಅಸಂಸ್ಕಾರಯುಕ್ತವಾದ ಮಾತುಗಳಾದರೆ ಶತ್ರುವಿನ ನಿರೂಪಣೆ, ಹಾಗೆ ಈ ಗುರುವಿನಿಂದ ನಿಮಗೆ ಉಂಟಾಗುತ್ತೆ. ಆದ್ದರಿಂದಾಗಿ ಈ ಬುಧ ಗುರು ಪರಿವರ್ತನಾ ಯೋಗ ಅತ್ಯುತ್ತಮವಾಗಿದ್ದು ನಿಮಗೆ ಭಾಗ್ಯಾಧಿಪತಿಯಾದ ಬುಧನು ಷಷ್ಠಾಧಿಪತಿಯಾಗಿಯೂ ತೃತೀಯದಲ್ಲಿ ಪರಿವರ್ತನಾ ಯೋಗದೊಂದಿಗೆ ಇದ್ದಿದ್ದರಿಂದ ನೀವು ಹೇಳುವ ಮಂತ್ರದ ಫಲ ಸ್ಪಷ್ಟವಾಗಿ ತಪ್ಪಿಲ್ಲದೆ ಉಚ್ಚರಿಸುವ ಗುರುಮುಖೇನ ತೆಗೆದುಕೊಂಡಂತಹ ಯಾವುದೇ ಮಂತ್ರದ ಫಲಗಳು ಅತಿ ಸುಲಭವಾಗಿ ನಿಮಗೆ ಲಭ್ಯವಾಗುವ ಸಮಯ. ಹಾಗೆಯೇ ಅಸಂಸ್ಕಾರಯುಕ್ತವಾದ ಪದಗಳ ಬಳಕೆಗಳಿಂದ ನಿಮ್ಮ ಜೀವನದಲ್ಲಿ ರೋಗ ಮತ್ತು ಅನೇಕ ವಿಧವಾದ ಶತ್ರುತ್ವಗಳು ಉಂಟಾಗುವ ಲಕ್ಷಣಗಳು, ಅಂದರೆ ಗ್ಯಾಸ್ಟ್ರಿಕ್ ಇತ್ಯಾದಿಗಳಿಂದ ಅನಾರೋಗ್ಯ ಉಂಟಾಗುವಂಥ ಲಕ್ಷಣಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ನಿಮ್ಮ ಅಸಂಸ್ಕಾರಯುಕ್ತವಾದ ಮಾತುಗಳು ಹೊರಬರ್ತಾ ಇದ್ದರೆ ಅಥವಾ ನೆಗೆಟಿವ್ ವರ್ಡ್ಸ್ಗಳು ಹೆಚ್ಚಿಗೆ ಬಳಕೆಯಲ್ಲಿ ಬರ್ತಾ ಇದ್ರೆ ಅದಾಗಲ್ಲ ಇದಾಗಲ್ಲ. ಉದಾಹರಣೆ ಒಂದು ಗಂಡ ಹೆಂಡತಿ ಇರ್ತಾರೆ, ಮನೆಯವರು ಯಜಮಾನರಿಗೆ ಹೇಳ್ತಾರೆ, ನೋಡ್ರಿ ಏನು ಮಾಡೋಕ್ಕೆ ಆಗಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಮತ್ತೆ 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 ಹೇಳೋದ್ರಿಂದ ನೆಗೆಟಿವ್ ವರ್ಡ್ಸನ್ನು ಆ ಮಕರ ರಾಶಿಯವರಿಗೆ ಹಿನ್ನಡೆ ಆಗೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಅದನ್ನೇ ಕೇಳ್ತಾ ಇರುವಂತಹ ಮಕರ ರಾಶಿಯವರಿಗೆ ಈ ಹಿನ್ನಡೆ ಆಗ್ತಾ ಇದ್ರೆ ದಯವಿಟ್ಟು ಆಂಜನೇಯನ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅತ್ಯಂತ ದೃಢ ನಿರ್ಧಾರದೊಂದಿಗೆ ಪ್ರಾರಂಭಿಸಿ. ಯಾಕೆಂದರೆ ಇದು ಯಾವಾಗ ಸಮಸ್ಯೆ ಆಗ್ತದೆ ಅಂತ ಕೇಳಿದ್ರೆ, ಈ ರಾಹುವಿನಿಂದ ಬೌದ್ಧಿಕವಾದಂತಹ ಚಾಂಚಲ್ಯತೆ ಉಂಟಾದಾಗ ನಿತ್ಯವೂ ಮಾಡ್ತಕ್ಕಂತಹ, ಇವತ್ತು ಬೆಳಗ್ಗೆ ಮಾಡಿದ್ರೆ ನಾಳೆ ಮತ್ತೆ ಅದೇ ಅನುಷ್ಠಾನವನ್ನು ಮಾಡಬೇಕು, ನಾಡಿದ್ದು ಮಾಡಬೇಕು ಅಂದರೆ ನಾಳೆ ಒಂದು ದಿವಸ ಬಿಟ್ಟರೆ ಆಯಿತು, ನಾಡಿದ್ದು ಮಾಡಿದ್ರೆ ಆಯಿತು ಅನ್ನುವ ಬೌದ್ಧಿಕ ಚಾಂಚಲ್ಯತೆಯನ್ನು ರಾಹು ಉಂಟು ಮಾಡ್ತಾನೆ. ಇನ್ನು ಕೇತು, ಈಗ 6 ಗಂಟೆ ಕೂತ್ಕೊಳ್ಬೇಕಿತ್ತಲ್ಲ, 6 ಗಂಟೆಗೆ ಕೂತ್ಕೊಳ್ಳುವಂಥ ಎದ್ದಿದ್ದವರು ಇಲ್ಲ ಒಂದು 10 ನಿಮಿಷ ಬಿಟ್ಟು ಕೂತ್ಕೊಳ್ಳೋಣ ಅನ್ನುವಂತಹ ನಿತ್ಯದ ಚಾಂಚಲ್ಯತೆಯನ್ನು ಕೇತು ಉಂಟು ಮಾಡ್ತಾನೆ. ಅದನ್ನು ಮಾಡಿದ್ರೇನು, ಮಾಡದಿದ್ದ ತಕ್ಷಣ ಏನು ಮಿರಾಕಲ್ ಆಗಿಬಿಡುತ್ತಾ ಅನ್ನುವಂತಹ ಒಂದು ಬುದ್ಧಿಯನ್ನು, ಮನಸ್ಸನ್ನು ಕೆಡಿಸುವಂಥ ಕೆಲಸವನ್ನು ಕೇತು ಮಾಡ್ತಾನೆ. ಹಾಗಾಗಿ ಚಂದ್ರ ಮನಕಾರಕನಾಗಿ ಅದನ್ನು ವಿರುದ್ಧವಾಗಿ ಕೇತುವನ್ನು, ಆ ಬುದ್ಧಿಕಾರಕನಾದ ಬುಧನ ವಿರುದ್ಧವಾಗಿ ರಾಹುವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಬುದ್ಧಿಯ ಪ್ರಾಚುರ್ಯತೆಗಾಗಿ ನಮ್ಮ ಬುದ್ಧಿ ಚೆನ್ನಾಗಿರ್ತದೆ, ಆದರೆ ನಾವು ಯಾಕೆ ಹಾಗೆ ಮಾಡ್ತೀವಿ, ನಮ್ಮ ಯೋಗವನ್ನು ನಾವೇ ಕೈಕಟ್ಟಿಕೊಳ್ಳುವ ಹಾಗೆ ಮಾಡ್ಕೊಳ್ತೀವಲ್ಲ, ಇದು ಯಾಕೆ? ಇದೇ ರಾಹುವಿನ ಪ್ರಭಾವ. ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ರಾಹು ಕೇತುವಿನ ಈ ದೋಷಗಳು ಅತಿ ಸುಲಭವಾಗಿ ನಿವಾರಣೆ ಆಗುವ ಏಕೈಕ ಮಾರ್ಗವಾಗಿರುವುದರಿಂದ ನಮ್ಮ ಯೋಗದಲ್ಲಿ ಏನಿದೆಯೋ ಆ ಒಳ್ಳೆಯ ಫಲವನ್ನು ಪಡೆಯುವಂತಹ ಸಂಪೂರ್ಣ ಉತ್ತಮ ಫಲದತ್ತ ಹೋಗುವಂತಹ ಯೋಗವನ್ನು ನಾವು ಪಡಿತಾ ಬರ್ತೀವಿ. ಹಾಗೆಯೇ ಈ ಮಕರ ರಾಶಿಯಿಂದ ಸಪ್ತಮದ ಅಧಿಪತಿಯಾದ ಚಂದ್ರಮನ ಪೂರ್ಣಿಮೆ ಭಾಗ್ಯದಲ್ಲೂ ಮತ್ತು ತೃತೀಯದಲ್ಲಿ ಅಮಾವಾಸ್ಯೆಯು ಘಟಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಭಾಗ್ಯದಲ್ಲಿ ಪೂರ್ಣಿಮೆ ಉಂಟಾಗಿರುವಂಥದ್ದು ಅತ್ಯಂತ ದೊಡ್ಡ ಯೋಗ ಕೂಡ ಹೌದು. ನಮ್ಮ ಕುಲದೇವತಾ ಆರಾಧನೆಯ ಫಲವನ್ನು ಬುಧನ ಮನೆಯಲ್ಲಿ ಆ ಒಂದು ಪೌರ್ಣಿಮೆ ಮತ್ತು ಬುಧನ ಆ ಒಂದು ಸ್ಥಿತಿಗತಿಯಲ್ಲಿ ಅಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇರುವಂಥದ್ದು ನಮ್ಮ ಜೀವನದ ನಿರ್ಣಯವನ್ನು ಮಾಡುವಾಗ ಇಲ್ಲಿ ಅನುಷ್ಠಾನ ಪೌರ್ಣಿಮೆಯೆಂದು ಮತ್ತು ಅಮಾವಾಸ್ಯೆಯೆಂದು ಸೂರ್ಯಾಸ್ತದ ನಂತರದಲ್ಲಿ ನಿತ್ಯವೂ ಕೂಡ 108 ಓಂ ನಾಗಶಕ್ತಿ ವಿನಾಯಕಾಯ ನಮಃ,
ಓಂ ನಾಗಶಕ್ತಿ ವಿನಾಯಕಾಯ ನಮಃ ಕನಿಷ್ಠ ಪಕ್ಷ 108 ಜಪ ಹಾಗೂ ಈ ಮಾನಸ ಪೂಜೆಯನ್ನು ನೀವು ಮಾಡ್ತಾ ಬಂದರೆ ಅಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಮುಸ್ಸಂಜೆಯ ನಂತರದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ 1000 ಓಂ ನಾಗಶಕ್ತಿ ವಿನಾಯಕಾಯ ನಮಃ 1000 ಜಪ ನಿಮಗೆ ಎಷ್ಟಾಗತ್ತೋ ಅಷ್ಟನ್ನು ಮಾಡುವ ಮೂಲಕವಾಗಿ ಭವ್ಯ ದಿವ್ಯ ಮೂರ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಜಪವನ್ನು ಮಾಡಿ ಆ ಮೂಲಕವಾಗಿ ಹಾಲು ಜೇನುತುಪ್ಪ ಇತ್ಯಾದಿ ತರ್ಪಣಗಳನ್ನು 1000ಕ್ಕೆ 100ರಂತೆ 100ಕ್ಕೆ 10ರಂತೆ 1000 ಜಪ ಮಾಡಿದ್ರೆ 100 ತರ್ಪಣವನ್ನು ನಾಗಶಕ್ತಿ ವಿನಾಯಕನಿಗೆ ಅಲ್ಲಿಯೇ ಒಂದೇ ಲೋಟದಲ್ಲಿ ಇಟ್ಟುಕೊಂಡು ಹೀಗೆ ಕೊಟ್ಟು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಸ್ವಾಹ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಸ್ವಾಹ ಅಂಥೇಳಿ ನೀವು ಆ ಒಂದು ತರ್ಪಣವನ್ನು ಕೊಡುವಂಥದ್ದು. ಎತ್ತಿ ಮತ್ತೆ ಅದು ಬಿಟ್ಟಾಯಿತು, ಅದನ್ನು ತೀರ್ಥದ ರೂಪದಲ್ಲಿ ಸ್ವೀಕಾರ ಮಾಡುವಂಥದ್ದು. ಹೀಗೆ ಪೌರ್ಣಿಮೆಯ ದಿವಸದಲ್ಲಿ ಅತ್ಯಂತ ದೃಢ ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕು. ಅಂದರೆ ಆ ಸಂಕಲ್ಪ ಹೇಗಿರಬೇಕು ಅಂದರೆ ನಿಮ್ಮ ಮಾನಸಿಕ ಚಾಂಚಲ್ಯತೆ ಬೌದ್ಧಿಕ ಚಾಂಚಲ್ಯತೆಯಿಂದ ಉಂಟಾಗುವ ದೋಷಗಳು ನಿವಾರಣೆ ಆಗಬೇಕು. ಸಮಸ್ತ ವಿಧವಾದ ರಾಹುಕೇತು ದೋಷಗಳು ನಿವಾರಣೆ ಆಗಬೇಕು. ಕಾಳಸರ್ಪ ಯೋಗ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಯೋಗವಿದ್ರೂ ದೋಷ ನಿವಾರಣೆ ಆಗಿ ಸಂಪೂರ್ಣವಾದ ಫಲವನ್ನು ಅದು ಕೊಡಬೇಕು. ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಮಗೆ ಆಗಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿದಲ್ಲಿ ಸ್ವಾಭಾವಿಕವಾಗಿಯೇ ಆ ಮಾನಸ ಪೂಜೆಯ ಫಲದಿಂದ, ಜಪದ ಫಲದಿಂದ ನಿಮಗೆ ನಿಮ್ಮ ಸಕಲ ಇಷ್ಟಾರ್ಥಗಳು ಖಂಡಿತವಾಗಿ ನಿಮ್ಮ ಯೋಗದಂತೆ ಯಾವ ಪ್ರಮಾಣದಲ್ಲಿ ಲಭ್ಯವಾಗಬೇಕೋ ಅದಷ್ಟು ಕೂಡ ಲಭ್ಯವಾಗಿ ಆಗುತ್ತೆ. ಹಾಗೆಯೇ ಈ ಪೌರ್ಣಿಮೆಯ ದಿನದ ಅನುಷ್ಠಾನ ನಿಮಗೆ, ಅಮಾವಾಸ್ಯೆ ದಿನದ ಅನುಷ್ಠಾನ ನಿಮಗೆ ಸಂಪೂರ್ಣ ಫಲ ನೀಡಲಿ. ಅದೇ ರೀತಿಯಾಗಿ ಇನ್ನು ಮಕರ ರಾಶಿಯಿಂದ ದಶಮದಲ್ಲಿ 10ನೇ ಮನೆಯ ಅಧಿಪತಿ, ಉದ್ಯೋಗ ಸ್ಥಾನದ ಅಧಿಪತಿ ಉತ್ತಮವಾದ ಸ್ಥಿತಿಯಲ್ಲಿದ್ದರಿಂದ ಉತ್ತಮವಾದ ಯೋಗ ನಿಮಗೆ ಉದ್ಯೋಗದಲ್ಲಿ ಲಭ್ಯವಾಗುತ್ತೆ. ಅದಕ್ಕೆ ಮತ್ತು ಇನ್ನು ಏಕಾದಶ ಅಧಿಪತಿ ಕುಜನಾಗಿದ್ದರಿಂದ ಭೂ ವ್ಯವಹಾರಾದಿಗಳಲ್ಲಿ ಉತ್ತಮ ಲಾಭ ಪಡೆಯುವ ಯೋಗ, ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ ಇತ್ಯಾದಿಗಳು. ಗುರುವು ವ್ಯಯಾಧಿಪತಿ ಆದರೂ ಷಷ್ಠದಲ್ಲಿ ಇರುವುದರಿಂದ ಈ ಜೂನ್ 2ರವರೆಗೂ ಕೂಡ ಗುರುವಿನ ಆರಾಧನೆ ಅತಿ ಮುಖ್ಯ, ತಾಯಿ ತಂದೆ ಆರಾಧನೆ ಅತಿ ಮುಖ್ಯ ಮಿತ್ರರೇ. ನೋಡಿ, ಈ ಒಂದು ವಿಡಿಯೋವನ್ನು ಮುಂದೆ ಏನು ಮಾಡಿದ್ದೀವಿ, ಈ ಒಂದು ಮತ್ತೆ ಅಪ್ಡೇಟ್ ಮಾಡಿ ಹಾಕಿದ್ದೀವಿ. ದಯವಿಟ್ಟು ಮಿತ್ರರೇ ಅದನ್ನು ನೋಡಿ ಗಮನಿಸಿ ಆ ಮಾನಸ ಪೂಜೆಯನ್ನು ಆರಾಧನೆ ಮಾಡಿ. ಹೀಗೆ ಅನೇಕರಿಗೆ ಒಳ್ಳೆಯದಾಗಲೇಬೇಕು ಎನ್ನುವ ಚಿಂತನೆಯೊಂದಿಗೆ ಮೂರ್ತಿ ಪೂಜೆಯಿಂದ ಮಾನಸ ಪೂಜೆಗೆ ಬರುವ ವಿಧಾನವನ್ನು ಮೊಟ್ಟ ಬಾರಿ ನಾವು ಜನರಿಗೆ ತಲುಪಿಸುವ ಚಿಂತನೆಯನ್ನು ಇಟ್ಟುಕೊಂಡು ಈ ಒಂದು ವಿಶೇಷವಾದ ನಾಗಶಕ್ತಿ ವಿನಾಯಕನ ಆರಾಧನೆಯ ಫಲ ಪ್ರತಿಯೊಬ್ಬರಿಗೂ ಸಿಕ್ಕಿ ಅವರ ಜೀವನ ಪಾವನವಾಗಲಿ ಎನ್ನುವ ಚಿಂತನೆಯೊಂದಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೇವೆ. ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ನಮಗೆ ಒಂದು 70 ವರ್ಷ ಆಯುಷ್ಯ ಇದೆ ಅಂತಾದರೆ ದಿನಕ್ಕೆ 100 ರೂಪಾಯಿ ನಮ್ಮ ಆದಾಯ ಅಂತಾದರೆ ಒಬ್ಬರಿಗೆ 100 ರೂಪಾಯಿ ದಾನ ಮಾಡಿದರೆ ನಮ್ಮ ಜೀವಿತಾವಧಿಯ ಆಯುಷ್ಯದ 1 ದಿನವನ್ನು ನಾವು ಅವರಿಗೆ ದಾನ ಮಾಡಿದಾಗೆ. ಇದನ್ನು ತ್ಯಾಗ ಅಂತ ಕರೆದಿದ್ದಾರೆ. ದಾನ ಬೇರೆ, ಭಿಕ್ಷೆ ಬೇರೆ. ಬಹಳ ಜನರಿಗೆ ಬಹಳ ತಪ್ಪು ಕಲ್ಪನೆ ಇದೆ. ಭಗವದ್ಗೀತೆಯನ್ನು ಅಂಥವರು ಓದೋದು ತುಂಬ ಒಳ್ಳೆಯದು. ಆವಾಗ ನಿಜವಾದ ಜ್ಞಾನ ಜಾಗೃತವಾಗ್ತದೆ. ಹಾಗಾಗಿ ಯಾರಿಗೆ ಭಕ್ತಿ ಇದೆಯೋ ಭಕ್ತಿಯಿಂದ ಕೊಟ್ಟಂಥ 1 ರೂಪಾಯಿ ಕೂಡ ನಿಮ್ಮ ಕುಲ ಅಭಿವೃದ್ಧಿಗೆ ಕಾರಣ ಆಗ್ಬೋದು. ಇದರ ಮಾಹಿತಿಯನ್ನು ಕೊನೆಗೆ ಕೊಟ್ಟಿದ್ದೇವೆ. ಹಾಗಾಗಿ ದೇವಾಲಯ ನಿರ್ಮಾಣಕ್ಕಾಗಿ ನೀವು ಈ ವಿಡಿಯೋದ ಕೊನೆಗೆ ಏನು ವಿಷಯವನ್ನು ಕೊಟ್ಟಿದ್ದೇವೆ ಅದನ್ನು ಸರಿಯಾಗಿ ಗಮನಿಸಿ. ಖಂಡಿತವಾಗಿಯೂ ನಿಮ್ಮ ಕುಲ ಉದ್ಧಾರಕ್ಕಾಗಿ ನಾವು ನೋಡಿ ನಮ್ಮ ಕಾಲಾನಂತರದಲ್ಲೂ ಶಾಶ್ವತವಾಗಿ ಅನೇಕರಿಗೆ ಇಂತಹ ಉತ್ತಮ ಪರಿಹಾರ ಸಿಗಲಿ ಎನ್ನುವ ಚಿಂತನೆ ಇರುವಂತಹ ಯೋಚನೆಯೊಂದಿಗೆ ಹೆಜ್ಜೆ ಇಟ್ಟಿದ್ದರಿಂದ ರಾಜಕೀಯದ ಹಣವಾಗಲಿ ಯಾವುದು ಬೇಡ. ಯಾರು ಭಕ್ತಿಯುಕ್ತವಾಗಿ ಕೊಡ್ತಾರೋ ಅವರ 1 ರೂಪಾಯಿ ಕೂಡ ಅತ್ಯಂತ ಶ್ರೇಷ್ಠ ಮತ್ತು ಅವರ ಕುಲ ಉದ್ಧಾರಕ್ಕೆ ನಾಗಶಕ್ತಿ ವಿನಾಯಕ ಖಂಡಿತ ಸಹಕಾರ ನೀಡ್ತಾನೆ ಎನ್ನುವ ಚಿಂತನೆ ನಮಗಿದೆ. ದಯವಿಟ್ಟು ಈ ಮುಂದಿನ ವಿಡಿಯೋವನ್ನು ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ ತಮ್ಮ ಕಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರ್ದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ.
ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ, ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಎರಡನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೇ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದು ಅಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ, ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ, ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು. ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ, ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಮಿತ್ರ, ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ್ಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ, ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ. ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ.
अथ ध्यानम्। प्रसन्नवदनं देवं प्रमोददायकं विभुं प्रविघ्नच्छेदकं दिव्यं प्रवन्दे फलदायिनं गम्भीरवदनं देवं गम्भीजाक्षरगर्वितं गकाररूपसर्वस्वं गङ्गणेशं नमाम्यहम् विद्याविवाहयज्ञानां वन्दे विघ्ननिवारिणम् नागशक्तिसमायुक्तं नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् ध्यायामि देवदेवेश भक्तानां ध्यानगोचरा ब्रह्माण्डव्यापिनं वन्दे नागशक्तिविनायकम् भक्तानां ध्यानगोचराय नमः ध्यानं समर्पयामि आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं सर्वगर्वघ्न सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पयेतुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नानम् स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः
ॐ ईशपुत्राय नमः। ॐ गौरीसुताय नमः। ॐ पाशहस्ताय नमः। ॐ अङ्कुशधर्त्रे नमः। ॐ नागशक्तिविनायकाय नमः। तव नामार्चनं पुण्यं प्रसीद गणनायक। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् गणनायकाय नमः। नामपूजां समर्पयामि। धूपः धूपमाघ्रापये तुभ्यं धूर्जटेः प्रियनन्दन। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् धूर्जटेः प्रियनन्दनाय नमः। धूपमाघ्रापयामि। दीपः सुदीपास्ते प्रदर्श्यन्ते अज्ञानध्वान्तनाशका। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् अज्ञानध्वान्तनाशकाय सुज्ञानकारिणे नमः। सुदीपं ते दर्शयामि। नैवेद्यम् लम्बोदरमहाकाय फलवैविध्यमर्पये। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् प्राणाय नमः। अपानाय नमः। व्यानाय नमः। उदानाय नमः। समानाय नमः। लम्बोदरमहाकायाय नमः। समर्पितनैवेद्यैः तृप्तो भव। आचमनम् आचम्यतां महादेव मुदया तव शुण्डया। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् महादेवाय नमः। शुण्डे आचमनीयं परिकल्पयामि। हस्तप्रक्षालनम् हस्तौ क्षालय देवेश सोमसूर्याग्निलोचना। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् सोमसूर्याग्निलोचनाय नमः। हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जना। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् सुमङ्गलनिरञ्जनाय नमः। नीराजनं समर्पयामि। पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् सदन्ताभयमुद्रकाय नमः। पुष्पाञ्जलिं समर्पयामि। प्रदक्षिणनमस्कारः प्रदक्षिणनमस्काराः क्रियन्ते पापनाशका। ब्रह्माण्डव्यापिनं वन्दे नागशक्तिविनायकम्। नागशक्तिविनायकम् पापनाशकाय नमः। प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि। तन्नो वटुः प्रचोदयात्। अभयहस्ताय विद्महे बालरूपाय धीमहि। तन्नो वटुः प्रचोदयात्। अग्निरूपाय विद्महे यज्ञमयाय धीमहि। तन्नो वटुः प्रचोदयात्। ईशपुत्राय विद्महे गौरीसुताय धीमहि। तन्नो वटुः प्रचोदयात्। पाशहस्ताय विद्महे अङ्कुशधर्त्रे च धीमहि। तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च।
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः प्रसन्नार्घ्यं समर्पयामि ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವ ಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. मनसोद्दिष्ट प्रार्थनां समर्पयामि। अनेन श्रीनागशक्तिविनायक मानस पूजाराधन कर्मणा श्रीनागशक्तिविनायक प्रीयताम्। प्रसादः प्रसादं देहि भगवन्, प्रसीद मम देवता। ब्रह्माण्डव्यापिनं वन्दे नागशक्तिविनायकम् नागशक्तिविनायकम् नागशक्तिविनायकम्। प्रसीद प्रसीद ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.